ಕನ್ನಡಿಗರ ಧರ್ಮ, ಕನ್ನಡಿಗರ ನೀತಿ, ಕನ್ನಡಿಗರ ಸಂಸ್ಕೃತಿ ನಮ್ಮ ರಕ್ತದ ನಾಡಿಗಳಲ್ಲೂ ಹರಿದಾಡುತ್ತಿದೆ. ನೀವು ನಿಮ್ಮ ಗರ್ಲ್ ಫ್ರೆಂಡ್ ಜೊತೆ ಡೇಟ್ಗೆ ಹೋಗ್ತಿರ್ಬೋದು, ಅಥವಾ ನೀವು ಆಫೀಸ್ಗೆ ಹೋಗ್ತಿರ್ಬೋದು, ಅಥವಾ ಕಾಲೇಜ್ಗೆ ಹೋಗ್ತಿರ್ಬೋದು. ನಿಮ್ಮ ಲುಕ್ಸ್ ಜೊತೆಗೆ ನಿಮ್ಮ ಫ್ರೇಗ್ರೆನ್ಸ್ ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಟಾಪ್ 5 ಬಜೆಟ್ ಪರ್ಫ್ಯೂಮ್ನ ಸಜೆಸ್ಟ್ ಮಾಡ್ತಿದ್ದೀನಿ. ನಾನು ಈ ವಿಡಿಯೋನ 3 ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಗಮನದಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಫಸ್ಟ್ ಪಾಯಿಂಟ್ ಬಂದು ಈಗೆಲ್ಲ ಪರ್ಫ್ಯೂಮ್ನು 500 ಒಳಗಡೆ ಬರಬೇಕು. ಮತ್ತು ಸೆಕೆಂಡ್ ಪಾಯಿಂಟ್ ಬಂದು ಇದು ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿರಬೇಕು. ಮತ್ತು ಮೂರನೇ ಪಾಯಿಂಟ್ ಬಂದು ಲಾಂಗ್ ಲಾಸ್ಟಿಂಗ್ ಆಗಿರಬೇಕು. ನಾನು ಮೊದಲೇ ಹೇಳ್ತಾ ಇದ್ದೀನಿ, ಈ ಬಜೆಟಲ್ಲಿ ನಿಮಗೆ ಲಾಂಗ್ ಲಾಸ್ಟಿಂಗ್ ಸಿಗಲ್ಲ. ಒಂದು 3 to 4 ಅವರ್ಸ್ ಮ್ಯಾಕ್ಸಿಮಮ್ ಅಂದರೆ ಸಿಗುತ್ತೆ. ಮತ್ತು ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಪ್ಪ ಅಂದರೆ, ನಾನು ಇದು ಯಾವುದೇ ರೀತಿಯ ಪ್ರಮೋಷನ್ ಅಂತೂ ಅಲ್ಲ, ಯಾಕಂದರೆ ನಂದು ಅಷ್ಟೊಂದು ದೊಡ್ಡ ಚಾನಲ್ ಏನಲ್ಲ ಪ್ರಮೋಷನ್ ಮಾಡೋಷ್ಟು. ನಾನು ಪರ್ಸ್ನಲಾಗಿ ಯೂಸ್ ಮಾಡಿ ನಿಮಗೆ ಸಜೆಸ್ಟ್ ಮಾಡ್ತಾ ಇರೋದು. ಈಗ 5th ಪೊಸಿಷನಲ್ಲಿದೆ ವಿಲ್ಲನ್ ಅವ್ರದ್ದು ಹೈಡ್ರಾ. ಇದು ನಿಮಗೆ ಮಿಂಟಿ, ಶಾಪ್ ಆ್ಯಂಡ್ ಪಂಜೆಂಟ್ ಸ್ಮೆಲ್ ಕೊಡುತ್ತೆ. ಇದ್ರ ನೋಟ್ಸಲ್ಲಿ ನಿಮಗೆ ಮಿಂಟು, ಸ್ಯಾಂಡಲ್ವುಡ್ ಹಾಗೂ ವೈಟ್ ಫ್ಲವರ್ ಸಿಗುತ್ತೆ. ಲಾಂಗ್ ಲಾಸ್ಟಿಂಗ್ ಆಗಿ ಕೂಡ ಇರುತ್ತೆ. ಇದನ್ನು ನೀವು ಕಾಲೇಜ್ಗಾಗಿರ್ಬೋದು, ಆಫೀಸ್ಗಾಗಿರ್ಬೋದು, ಸ್ಕೂಲ್ಗೆ ಇಲ್ಲ ಪಾರ್ಟೀಸ್ ಕೂಡ ಯೂಸ್ ಮಾಡ್ಬೋದು. ಈಗ 4th ಪೊಸಿಷನಲ್ಲಿದೆ ಬಿಯರ್ಡೋ ಅವ್ರದ್ದು ಗಾಡ್ ಫಾದರ್. ಇದ್ರ ನೋಟ್ಸಲ್ಲಿ ನಿಮಗೆ ಲೆಮನ್ನು, ಮಿಂಟು ಇವೆಲ್ಲ ಸಿಗುತ್ತೆ. ಇದು ಕಾಲೇಜ್ ಸ್ಟೂಡೆಂಟ್ಸ್ಗೆ ಅಥವಾ ಸ್ಕೂಲ್ ಮಕ್ಕಳಿಗೆ ಒಳ್ಳೆ ಪರ್ಫ್ಯೂಮು. ಇದ್ರ ರೇಂಜ್ ಬಂದು ಒಂದು 400 ರೇಂಜ್ಗೆ ಬರುತ್ತೆ. ಆದರೆ ಇದ್ರ ಪ್ರಾಬ್ಲಮ್ ಏನು ಅಂದರೆ ಇದು ಲಾಂಗ್ ಲಾಸ್ಟಿಂಗ್ ಆಗಿಲ್ಲ. ಇದನ್ನು ನೀವು ಹಾಕೊಂಡ್ರೆ ಒಂದು 2 to 3 ಅವರ್ಸ್ ನಿಮಗೆ ಪ್ರೊಜೆಕ್ಷನ್ ಸಿಗುತ್ತೆ ಅಷ್ಟೇ. ಸೊ ನೀವು ಪರ್ಫ್ಯೂಮ್ ಜರ್ನಿನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದರೆ ಇದನ್ನು ನೀವು ಟ್ರೈ ಮಾಡ್ಬೋದು. ಈಗ 3rd ಪೊಸಿಷನಲ್ಲಿದೆ ವೈಲ್ಡ್ ಸ್ಟೋನ್ ಅವ್ರದ್ದು ಅಲ್ಟ್ರಾ ಸೆನ್ಸೇಷನಲ್. ಇದ್ರ ನೋಟ್ಸಲ್ಲಿ ನಿಮಗೆ ಸ್ಪೈಸಿ, ಲ್ಯಾವೆಂಡರ್ ಮತ್ತು ಆಂಬರ್ ಸಿಗುತ್ತೆ. ಇವಾಗ ನಾನು ಹೇಳ್ತಿರೋ ಲಿಸ್ಟಲ್ಲೇ ಬೆಸ್ಟ್ ಫ್ರೇಗ್ರೆನ್ಸ್ ಇರೋದು ಇದೇ ಪರ್ಫ್ಯೂಮಲ್ಲಿ. ಇದನ್ನು ನೀವು ಆಫೀಸ್ಗೆ ಇಲ್ಲ ಕಾಲೇಜ್ಗೆ ಯೂಸ್ ಮಾಡ್ಬೋದು. ಇದ್ರ ರೇಂಜ್ ಒಂದು 400 ರೇಂಜ್ಗೆಲ್ಲ ನಿಮಗೆ ಅಮೆಝಾನಲ್ಲಿ ಸಿಕ್ಬಿಡುತ್ತೆ. ಇದನ್ನು ನೀವು ಟ್ರೈ ಮಾಡ್ಬೋದು. ನನಗೆ ಬೆಸ್ಟ್ ಫ್ರೇಗ್ರೆನ್ಸ್ ಅನಿಸಿದ್ದು ಇದೇ ಪರ್ಫ್ಯೂಮು. ಈಗ 2nd ಪೊಸಿಷನಲ್ಲಿ ಯಾವುದಪ್ಪ ಅಂದರೆ ಬೆಲ್ಲಾ ವಿಟಾ ಅವ್ರದ್ದು ವೈಟ್ ಹುಡ್. ಇದು ನಾನು ಪರ್ಸ್ನಲಾಗಿ ಯೂಸ್ ಮಾಡಿದ್ದೀನಿ. ಇವಾಗ ನಾನು ಹೇಳ್ತಿರೋ ಲಿಸ್ಟಲ್ಲೇ ಮೋಸ್ಟ್ ಲಾಂಗ್ ಲಾಸ್ಟಿಂಗ್ ಪರ್ಫ್ಯೂಮ್ ಅಂದರೆ ಇದೇನೆ. ಇದರಲ್ಲಿ ನಿಮಗೆ ಊಡಿ ಮತ್ತು ಸ್ಪೈಸಿ ಸ್ಮೆಲ್ ಬರುತ್ತೆ, ಒಂಥರ ಊಡಿ ಸ್ಪೈಸಿ ಸ್ಮೆಲ್ ಬರುತ್ತೆ. ಆದರೆ ಸ್ಮೆಲ್ ಮಾತ್ರ ತುಂಬ ಸ್ಟ್ರಾಂಗ್ ಆಗಿ ಬರುತ್ತೆ ನಿಮಗೆ. ಇದು 20 ml ರೇಂಜ್ 200 ರುಪೀಸ್ಗೆಲ್ಲ ಸಿಗುತ್ತೆ ನಿಮಗೆ. ನೀವು 2 ಬಾಟಲ್ ಈ ಥರ ಚಿಕ್ಕ ತೊಗೊಂಡ್ಬಿಟ್ರೆ ಸಾಕು, ಆರಾಮಾಗಿ ತುಂಬ ದಿವಸನೇ ಬರುತ್ತೆ ಇದು. ಮತ್ತು ನಿಮ್ಗೆ ಏನಾದರೂ ಒಂದು ಲಾಂಗ್ ಲಾಸ್ಟಿಂಗ್ ಪರ್ಫ್ಯೂಮ್ ಬೇಕಂದರೆ ಇದನ್ನು ನೀವು ಟ್ರೈ ಮಾಡ್ಬೋದು. ನನ್ನ ಲಿಸ್ಟಲ್ಲಿ ನಂಬರ್ 1 ಪೊಸಿಷನಲ್ಲಿ ಯಾವುದಪ್ಪ ಅಂದರೆ ಬಿಯರ್ಡ್ ಅವ್ರದ್ದು ವಿಸ್ಕಿ ಸ್ಮೋಕ್. ಇದು ಲಾಂಗ್ ಲಾಸ್ಟಿಂಗ್ ಆಗಿ ಕೂಡ ಇದೆ ಮತ್ತು ಫ್ರೇಗ್ರೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ನಿಮ್ಗೊಂದು 4 to 5 ಅವರ್ಸ್ ಆರಾಮಾಗಿ ಇದು ಲಾಂಗ್ ಲಾಸ್ಟ್ ಆಗುತ್ತೆ. ಅದ್ರ ಜೊತೆಗೆ ಇದರಲ್ಲಿ ನಿಮಗೆ ವಿಸ್ಕಿ, ಟೊಬ್ಯಾಕೋ, ಸ್ಪೈಸಿ ನೋಟ್ ಸಿಗುತ್ತೆ. ಇದ್ರ ಫ್ರೇಗ್ರೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಇದನ್ನು ನೀವು ಪಾರ್ಟೀಸ್ ಕೂಡ ಯೂಸ್ ಮಾಡ್ಬೋದು ಅಥವಾ ಆಫೀಸ್ಗೆ ಇಲ್ಲ ಸ್ಕೂಲ್ಗೆ ಎಲ್ಲದರಲ್ಲೂ ಯೂಸ್ ಮಾಡ್ಬೋದು. ಈಗ ನಾನು ಆಲ್ರೆಡಿ 5 ಪರ್ಫ್ಯೂಮ್ನ ಸಜೆಸ್ಟ್ ಮಾಡಿದ್ದೀನಿ. ಇದರಲ್ಲಿ ಯಾವ್ದಾರ ನೀವು ಯೂಸ್ ಮಾಡಿದರೆ ನಿಮ್ಮ ರಿವ್ಯೂನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನನಗೆ ಏನೋ ಸಜೆಷನ್ ಇದೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೀಗೆ ಮತ್ತೊಂದು ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.